ಬರ್ತಾರೆ ಸೈಡ್ ನಿಲ್ಲಿ. ಅಭಿಷೇಕ್ ದೆಪ್ಪಲೆ ಎಲ್ಲ ಸಾರ್ವಜನಿಕರಿಗೂ ಕೂಡ ತಿಂಡಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ತಿಂಡಿ ವ್ಯವಸ್ಥೆಯನ್ನು ಸ್ವೀಕರಿಸಬೇಕು, ಆನಂತರ ನೀಡಬೇಕಾಗ್ತದೆ. ಮತ್ತೆ ನೀವು ಅರ್ಜಿಗಳನ್ನು ಪಡ್ಕೊಳ್ತಾರೆ. ಸಿಗಲ್ಲ ದಯವಿಟ್ಟು ಯಾರು ಗುಂಪಿನಲ್ಲಿ ಬಳಿಗೆ ಬಂದು ನಾವು ಸ್ವೀಕಾರ ಮಾಡ್ತಾ ಇದ್ದಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳು ದಯವಿಟ್ಟು ಎಲ್ಲ ಸಹಕಾರ ಮಾಡಬೇಕು. ನಿಮ್ಮ ಆಹ್ವಾನ ಹೇಳಿ, ಎಲ್ಲರ ಆಹ್ವಾನವನ್ನು ಸಾವಧಾನವಾಗಿ ಕುಳಿತುಕೊಂಡೇ ಅವರಿಗೆ ಮೇಲ್ಗಡೆ ಬರ್ತಾರೆ. ಆನಂತರನೂ ಕೂಡ ವೇದಿಕೆ ಮುಂದೆ ಅವರು ಕುಳಿತುಕೊಂಡು ನಿಮ್ಮ ಆಹ್ವಾನವನ್ನು ಸ್ವೀಕಾರ ಮಾಡ್ತಾರೆ. ಆದ್ರೆ ಕಡ್ಡಾಯವಾಗಿ ನೀವು ಅರ್ಜಿಯನ್ನ ಕೌಂಟರ್ನಲ್ಲಿ ಕೊಟ್ಟರೆ ಅಟ್ಯಾಚ್ಮೆಂಟ್ ಪಡಿಬೇಕು. ಯಾಕೆಂತಂದ್ರೆ ನಮ್ಗೆ ಯಾವ ಅರ್ಜಿ ಏನು ಕೊಟ್ಟಿದ್ದೀರಿ ಅಂತಕ್ಕಂಥ ಮಾಹಿತಿ ಬೇಕು. ಅದನ್ನ ಆನ್ಲೈನ್ ಅಲ್ಲಿ ನಾವು ಪೋರ್ಟಲ್ ನಲ್ಲಿ ಜನಸ್ಪಂದನ ಒಂದು ಆ ಪೋರ್ಟಲ್ ಅಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ. ಅದಕ್ಕೆ ಆನ್ಲೈನ್ ಅಲ್ಲೂ ಕೂಡ ನಿಮ್ಮ ಅರ್ಜಿ ನಂಬರ್ ಪ್ರಕಾರ ನಿಮ್ಗೆ ಏನಾಗಿದೆ ಅಂತಕ್ಕಂಥದ್ದು ಕೂಡ ಪೊಸಿಷನ್ ಕೂಡ ನಿಮ್ಗೆ ಗೊತ್ತಾಗ್ತದೆ, ಅದೇನಾಗಿದೆ ಕಾನೂನು ಪ್ರಕಾರವಾಗಿ ಅಂತಕ್ಕಂಥ ವಿಷಯ. ಹಂಗಾಗಿ ಕೊಟ್ಟಿದ್ದೀರಲ್ವಾ ಅಲ್ಲಿ ಕೊಟ್ಟಿದ್ದೀರಾ? ಸ್ವಲ್ಪ ದಯವಿಟ್ಟು ಯಾರು ಕೂಡ ಮಾಡಬಾರ್ದು. ಎಲ್ಲರ ಆಹ್ವಾನ ಸ್ವೀಕಾರ ಮಾಡ್ತಾ ಇದ್ದೀರಿ. ಗಾಂಧಿ ಎಲೆಕ್ಷನ್ ಕೊಟ್ಟ ಹಾಗೆ ಎಲ್ಲರೂ ಕೂಡ ಕಡ್ಡಾಯವಾಗಿ ನಿಮ್ಮ ಅರ್ಜಿಗಳನ್ನ ಯಾರು ಕೂಡ ಎಂಡಾರ್ಸ್ಮೆಂಟ್ ಮಾಡಿದರೆ ಹೋಗ್ಬಾರ್ದು. ನಂಬರ್ ಜನರೇಟ್ ಆಗುತ್ತೆ. ಆ ನಂಬರ್ ಜನರೇಟ್ ಆದ್ಮೇಲೆ ನಿಮಗೆ ಆನ್ಲೈನ್ ಅಲ್ಲೂ ಕೂಡ ಏನ್ ನಿಮ್ಮ ಅರ್ಜಿ ಆಗಿದೆ ಅಂತ ಗೊತ್ತಿರೋದು ಕೂಡ ಅವಕಾಶ ಆಗ್ತದೆ. ದಯವಿಟ್ಟು ಎಲ್ಲರೂ ಕೂಡ ಸಾವಧಾನವಾಗಿ ನಿಮ್ಮ ಅರ್ಜಿಗಳನ್ನ ಪಡೆದುಕೊಳ್ತಾರೆ. ಯಾರು ಕೂಡ ಗಾಬರಿ ಆಗಲಿಕ್ಕೆ ಅಥವಾ ಚಿಂತೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥದ್ದು. ದಯವಿಟ್ಟು ಸಹಕಾರ ನೀಡಿ ಜಿಲ್ಲಾಡಳಿತ ಜೊತೆಗೆ. ಆಲ್ರೆಡಿ ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಸ್ಪಷ್ಟವಾದಂತಹ ಡೈರೆಕ್ಷನ್ ಜಿಲ್ಲಾಡಳಿತಕ್ಕೆ, ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಕೊಟ್ಟಿದ್ದಾರೆ. 50ರಿಂದ 100 ಎಕರೆ ಗುರುಸಿ ಸೈಟ್ ಹಂಚಕ್ಕಂತ ಕಾರ್ಯಕ್ರಮ ಮಾಡ್ತೀವಿ. ಆಶ್ರಯ ಯೋಜನೆಯಲ್ಲಿ ನಿಮಗೆ ಮನೆಗಳನ್ನ ಕೊಡಿಸ್ತೀವಿ. ಮತ್ತೆ ಆಯಾ ಇಲಾಖೆ ಮಿನಿಸ್ಟ್ರು ಬಂದು ಆ ಇಲಾಖೆಯಿಂದ ಚನ್ನಪಟ್ಟಣ ತಾಲೂಕಿಗೆ ಆಗ್ಬೇಕಾದಂತ ಎಲ್ಲಾ ಕಾರ್ಯಗಳನ್ನ ನಾವು ಮಾಡ್ಕೊಡ್ತೀವಿ ಅಂತಕ್ಕಂಥದ್ದನ್ನ ಅವರೇ ಸ್ವತಃ ಹೇಳಿದ್ದಾರೆ. ಕಾರ್ಯರೂಪ ಬರ್ತದೆ ಅಂತಕ್ಕಂಥದ್ದು ಬರೋದ್ರಿಂದ ತಾವೆಲ್ಲರೂ ಕೂಡ ಸಹಕಾರ ನೀಡಬೇಕು. ಯಾವನ್ ಇರ ಮೂಲೆ ಬಿದ್ದೆ ಬೆಲೆ ರೆಡ್ ಫೋಟೋ ಹೆಂಗ್ ರೆಡ್ ಫೋಟೋ ತಿಕ್ಕೊಂಡು ಮೊಬೈಲ್
ಸರ್ ಸರ್ ಪೊಲೀಸ್ ಮಾನ್ಯ ಉಪಮುಖ್ಯಮಂತ್ರಿಗಳು ವೇದಿಕೆ ಹತ್ರ ಆಗಮಿಸ್ತಾ ಇದ್ದಾರೆ. ವೇದಿಕೆಯ ಮೇಲೆ ಕುಳಿತು ನಿಮ್ಮ ಒಂದು ಅರ್ಜಿಗಳನ್ನು ಕೂಡ ಆಹ್ವಾನಗಳನ್ನು ಮತ್ತೊಮ್ಮೆ ಸ್ವೀಕರಿಸಿ ಅವರು ಸ್ಪಂದನೆಯನ್ನು ನೀಡಿದ್ದಾರೆ. ಕಾಂತರಾಜಣ್ಣ ಕೊಟ್ಟಿದ್ದೀನಿ ಬಾ ದಯವಿಟ್ಟು